ಬೈತಾವ. ನೀವು ನಾಡದಲ್ಲ ಆಡೋರ್ನ ಪ್ರೋತ್ಸಾಹ ಕೊಡ್ಲಿಕ್ಕಂದ್ರೆ ಆ ಮಕ್ಕಳು ಬೇಯಲ್ಲ. ಎಲ್ಲಿದ್ದು ಬೈತಾವ ಮಕ್ಕಳು? ನಿನ್ನೆಯಿಂದ ನಾವು ನೋಡಿದ ಪ್ರಕಾರ 15 ವರ್ಷದ ಬಾಲಕ 14 ವರ್ಷದ ಬಾಲಕ ಕೂಡ ಇಲ್ಲಿ ಈ ಮ್ಯಾಟಿನಲ್ಲಿ ಬಂದು ಕಬಡ್ಡಿಯನ್ನ ಆಡಿ ತನ್ನ ಧೈರ್ಯವನ್ನ ತೋರಿಸಿ ಹೋಗಿದ್ದಾನೆ. ಶಿವಾಜಿ ಛತ್ರಪತಿ ಶಿವಾಜಿ ತಂಡದ ನಾಯಕ HP ಮತ್ತೊಂದು ಸಾರಿ ಅಂತಿಮ ಸೆಮಿಫೈನಲ್ ಪಂದ್ಯ. HP ಮೊದಲಿನ ಥರನೇ ಅವರು ಆಟವನ್ನು ಆಡಿಕೊಂಡು ತಂಡವನ್ನು ಗೆಲ್ಲಿಸ್ತಾ ಇದ್ದಾರೆ. ಕೂಲಾಗಿ ಯಾವುದೇ ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವನ್ನು ಕೊಡದೆ ಸರಳವಾಗಿ ತಂಡವನ್ನು ಮುನ್ನಡೆಸಿಕೊಂಡು ಬಂದಿರತಕ್ಕಂಥ ಒಂದು ನಾಯಕತ್ವ ಇದು. ಶಿವಾಜಿ ಬಾಯ್ಸ್ ಅವರು ತುಂಬ ಚೆನ್ನಾಗಿ ಪ್ರದರ್ಶನ ನೀಡ್ತಾರೆ ಅನ್ನೋದ್ರೊಳಗಡೆ ವ್ಯಕ್ತಿ ಔಟ್ ಆಗಿರ್ತಾನೆ. ನಂಬರ್ 3 ಶಿವಾಜಿ ತಂಡದ ರೈಡರ್ ಇವಾಗ ಕಣದಲ್ಲಿ ಬಂದಿದ್ದಾರೆ. ಯಾವುದೇ ಅಂಕಗಳನ್ನು ಪಡೆದೇ ಇದ್ರು ಸೇಫ್ ಆದ ಒಂದು ಆಟ. ಸಾಬು ನಾಯಕ್ ಅವರು ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಇದು ಸಾಮಾನ್ಯವಾದ ಪ್ರಯತ್ನವಲ್ಲ, ಇದು ನೇರವಾಗಿ ಫೈನಲ್ಗೆ ಕರೆದುಕೊಂಡು ಹೋಗುತ್ತದೆ. ಮತ್ತೆ ಇಲ್ಲಿ HP ನಾಯಕ್ ರೈಡಿಂಗ್ನಲ್ಲಿ, ಡಿಫೆನ್ಸ್ ಅಲ್ಲಿ ಮಾರುತೇಶ್ವರ ತಂಡ ಕೊಳ್ಳೂರು, ರೈಡಿಂಗ್ನಲ್ಲಿ ಶಿವಾಜಿ ಬಾಯ್ಸ್ ಕೊಳ್ಳೂರು. HP ಕೊನೆಗೂ ಯಶಸ್ವಿಯಾಗಿದ್ದಾನೆ, 1 ಅಂಕವನ್ನು ಪಡೆದಿರ್ತಾರೆ. ಇಲ್ಲಿ ರೈಡರ್ ಆಗಿ ಮಾರುತೇಶ್ವರ ತಂಡದ ಮಲ್ಲು ಯಾಕಪ್ಪ ನಿನ್ ಕೈ ಚೆಲ್ಲಿದೆ? ಇಲ್ಲಿ ಸತತವಾಗಿ 14 ತಾಸುಗಳ ಕಾಲ ಕಾಮೆಂಟ್ರಿ ಮಾಡ್ತಿರ್ತಕ್ಕಂಥ ಆಂಜನೇಯ ಮಾವ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು. ರೈಡಿಂಗ್ನಲ್ಲಿ ಇಲ್ಲಿ HP ಅವರು ಮತ್ತೊಂದು ಸಾರಿ ರೈಡಿಂಗ್ಗೆ ಬಂದಿದ್ದಾರೆ. ನಿರಂತರವಾದ ಒಂದು ರೈಡಿಂಗ್ಗೆ ಅವ್ರ ತಂಡದಲ್ಲಿ ಅವಕಾಶಗಳಿದ್ದರು. ಈ ತಂಡದ ಜವಾಬ್ದಾರಿಯನ್ನ ನಾನೇ ಹೊರ್ತೀನಿ ಅಂತೇಳಿ HP ಅವರು ರೈಡಿಂಗ್ಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಸಾಬು ಅವರು ಪ್ರಯತ್ನದ ಮೇಲೆ ಪ್ರಯತ್ನವನ್ನ ಪಡ್ತಾನೆ ಇದ್ದಾರೆ. ಫೈನಲ್ಗೆ ತಂಡವನ್ನ ನುಗ್ಗಿಸ್ಬೇಕು. ಇನ್ನೋರ್ವ ಕನ್ನಡ ಶಿಕ್ಷಕರಾಗಿರ್ತಕ್ಕಂಥ ನಮ್ಮ ಮಾವನವರಾದ ಗಿಜುಬಾಯಿ ಬಸವ ಅವರು ಒಳಗರಬೇಕಂದವರಲ್ಲಿ ವಿನಂತಿ. ರೈಡಿಂಗ್ ನಲ್ಲಿ ಜರ್ಸಿ ನಂಬರ್ 3 ಅಖಾಡಕ್ಕೆ ಇಳಿದಿದ್ದಾರೆ. ಮತ್ತೊಂದು ಸಾರಿ ಕೊನೆಯ ಕ್ಷಣಗಳು. ನಿಮ್ದು ಕೊಳ್ಳೂರು, ನಮ್ದು ಕೊಳ್ಳೂರು. ಫೈನಲ್ಗೆ ಹೋಗೋರು ಯಾರು? ಪಾಯಿಂಟ್ ಹೇಳಿ. ಇದು ಶಿವಾಜಿ ಬಾಯ್ಸ್ 2, ಅದು 1. ಮಾರುತೇಶ್ವರ ಬಾಯ್ಸ್ 1 ಅಂಕವನ್ನ ಗಳಿಸಿರುತ್ತೆ. ಇಲ್ಲಿ HP ತಂಡದ ಕ್ಯಾಪ್ಟನ್ HP ಅವರು ನಿರಂತರವಾಗಿ ತಮ್ಮನ್ನು ಎಷ್ಟೇ ಬಾರಿ ರೈಡಿಗೆ ಬಂದರೂ ಕೂಡ ನಾನು ಪಾಯಿಂಟ್ ಅನ್ನ ಪಡಿತೀನಿ ಅಂತ ಮತ್ತೊಂದು ಪಡೆದಿರ್ತಾರೆ. ಇಲ್ಲಿ ದಾರಿಲಿ ಹೋಗೋದು ಮಾರಿನ ಮೈ ಮೇಲೆ ಹಾಕುವಂತ ಒಂದು ಪರಿಸ್ಥಿತಿ. ಶಿವಾಜಿ ಬಾಯ್ಸ್
ಶಿವಾಜಿಯ ಒಂದು ರೂಪವನ್ನ ನಾವಿಲ್ಲಿ ರೈಡರ್ನ ಮೂಲಕ ಕಾಣ್ತಾ ಇದ್ದೀವಿ. ತಾಳ್ಮೆ, ಹಾಫ್ ಟೈಮ್, ಫೇಸ್ ಚೇಂಜ್. HP ಕ್ಯಾಪ್ಟನ್ ಅತ್ಯುತ್ತಮವಾದ ಒಬ್ಬ ಕ್ಯಾಪ್ಟನ್ ಅಂತಾನೆ ಹೇಳ್ಬೋದು. ಮುಂದೆ ನಿಂತ್ಕೊಂಡು ಎಲ್ಲ ತಂಡವನ್ನ ನಿಭಾಯಿಸ್ತಾನೆ. ವಿಶ್ವ ಇಲ್ಲಿ ರೈಡಿಂಗ್ ನಲ್ಲಿ ಮತ್ತೊಂದು ಸಾರಿ HP ಅವರು ತಮ್ಮ ತಂತ್ರಗಳ ಮೂಲಕ ವಿರುದ್ಧ ತಂಡದ ಡಿಫೆನ್ಸ್ ಭದ್ರಕೋಟೆಯನ್ನ ಭೇದಿಸ್ತಾನೇ ಇದ್ದಾರೆ. ಅತ್ಯುತ್ತಮವಾದಂತ ಆಟವನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ. ಮಲ್ಲು ಜರ್ಸಿ ನಂಬರ್ 3 ಮಲ್ಲು ಅವರು ಕಣಕ್ಕಿಳಿದಿದ್ದಾರೆ. ಅತ್ಯುತ್ತಮವಾದಂತ ಒಂದು ಆಟ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಬೋನಸ್ ಪಾಯಿಂಟ್. ಯಾರು ಅಂಪೈರ್ಗೆ ಎದುರು ಮಾತಾಡುವಂತನಿಲ್ಲ. ಅಂಪೈರ್ ನಿರ್ಣಯವನ್ನ ಗೌರವಿಸ್ಬೇಕು. ಎಲ್ಲರೂ ಸ್ವಲ್ಪ ಶಾಂತ ರೀತಿಯಿಂದ ವರ್ತಿಸಬೇಕು. ಏನು ಪಂದ್ಯಗಳು ಕೊನೆ ಆಗುವ ಹಂತದಲ್ಲಿದ್ದಾವೆ. ಮತ್ತೊಂದು ಸಾರಿ ಕ್ಯಾಪ್ಟನ್ HP ಶಿವಾಜಿ ತಂಡದ ಮೇನ್ ರೈಡರ್ ಆದಂತ HP ಅವರು ಮತ್ತೊಂದು ಸಾರಿ ಇಲ್ಲಿ ರೈಡಿಂಗ್ಗೆ ಬಂದಿದ್ದಾರೆ. ನಿರಂತರವಾದ ಒಂದು ಪ್ರಯತ್ನ ಇಲ್ಲಿ ಎಲ್ಲಾನು ಡಿಸಿಷನ್ ಕೊಡ್ತಾ ಇದ್ದಾರೆ. ಅವ್ರಿಗೂ ಸ್ವಲ್ಪ ನೀವು ಪ್ಲೇಯರ್ಗಳಾದವರು ಗೌರವ ಕೊಡಬೇಕು. ಅವ್ರು ಏನೇ ಮಾಡಿದ್ರು ಯಾವುದೇ ಸ್ವಾರ್ಥವಿಲ್ಲದೆ ಎರಡೂ ಟೀಮ್ಗೂ ಒಳ್ಳೇದಾಗಬೇಕಂತಾನೆ ಮಾಡ್ತಾ ಇರ್ತಾರೆ. ಇದು ನಿಮ್ಮ ತಲೆಯಲ್ಲಿರಲಿ. ಅತ್ಯುತ್ತಮವಾದಂತಹ ಒಂದು ಇಲ್ಲಿ ಡಿಫೆನ್ಸ್. ಶಿವಾಜಿಯ ಕೋಟೆ, ಆ ಕೋಟೆಯನ್ನ ಭೇದಿಸುವುದು ಅಷ್ಟು ಸುಲಭವಲ್ಲ ಅಂತೇಳಿ ಮಲ್ಲುನ ಹಿಡಿದು ಹಾಕಿಬಿಟ್ಟಿದ್ದಾರೆ ಶಿವಾಜಿ ಬಾಯ್ಸ್. ಮತ್ತೊಂದು ಸಾರಿ HP ಅತ್ಯುತ್ತಮವಾದ ರೈಡರ್ ಇಲ್ಲಿ HP. ತುಂಬಾ ಬಿಸಿಲಿರೋ ಕಾರಣದಿಂದ ಅಂಪೈರ್ಗಳಿಗೆ ಯಾರಾದ್ರೂ ನೀರನ್ನ ಒದಗಿಸಿಕೊಡುವಂತ ಕಾರ್ಯಕ್ರಮನ ಹಮ್ಮಿಕೋಬೇಕಂತ ಅವರಲ್ಲಿ ವಿನಂತಿ. 2-5 ಸುಂದರವಾಗಿ ಸಾಗುತ್ತಿರುವ ಮುಷ್ಟೂರಿನ ಒನಲು ಬೆಳಕು ಪಂದ್ಯಾವಳಿ. ಶಿವಾಜಿ ಬಾಯ್ಸ್ ಅವರು 3 ಅಂಕ. ಡೆಡ್ಲಿ ರೈಡಿಂಗ್ ನಲ್ಲಿ ಮಾರುತೇಶ್ವರ ತಂಡದ ಮೇನ್ ರೈಡರ್ ಡೆಡ್ಲಿ ಅವರು ಮತ್ತೊಂದು ಸಾರಿ ಬಂದು ಇಲ್ಲಿ ಕಮಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಕೊನೆಯ ಕ್ಷಣಗಳು. ಅತ್ಯುತ್ತಮವಾದ ಇಲ್ಲಿ ಡೆಡ್ಲಿ. ಎಲ್ಲ ಪ್ಲೇಯರ್ಗಳು ಶಾಂತ ರೀತಿಯಿಂದ ವರ್ತಿಸಬೇಕು. ಅವರು ಎಲ್ಲ ನೋಡ್ತಾ ಇರ್ತಾರೆ, ಹೇಳ್ತಾರೆ. ಅವರ ನಿರ್ಣಯಕ್ಕೆ ನೀವು ಆಲ್ ಔಟ್ ಆಗಿದೆ. ಅದೇ ರೀತಿಯಾಗಿ ಅದನ್ನ ಮುಂದುವರಿಸಬೇಕಂತ ತಮ್ಮಲ್ಲಿ ವಿನಂತಿ. ಮಲ್ಲು ಕೊನೆ ಎಸಿ ಒಂದು ನಿನ್ ಕಲ್ಲು. ಮಲ್ಲು ಎಸದ ಕಲ್ಲು. ಆ ಕಲ್ಲಿಗೆ ಬಿದ್ದು ಹಣ್ಣು. ಯಾಕಿಷ್ಟು ನಿಮ್ಮ ಪ್ರತಾಪ? ಇದೇ ರೀತಿ ಮತ್ತೊಂದು ಸಾರಿ ಮುಂದುವರೆದಲ್ಲಿ ನಾವು ಅಂಪೈರ್ಗಳ ಹತ್ರ ಡಿಸ್ಕಸ್, ಪ್ಲೇಯರ್ಸ್ ಹತ್ರ ಅಲ್ಲ. HP ರೈಡ್ ನಲ್ಲಿ ಮತ್ತೊಂದು ಸಾರಿ
ಇಲ್ಲಿ ಮಾರುತೇಶ್ವರ ಡಿಫೆನ್ಸ್ ಅನ್ನ ಹೆಂಗ್ ಭೇದಿಸ್ತಾರೆ ಅಂತ ನಾವು ಕಾದು ನೋಡಬೇಕಾಗಿದೆ. ಅತ್ಯುತ್ತಮವಾದ ರೈಡ್ ಇಲ್ಲಿ. ಎರಡು ಅಂಕಗಳನ್ನ ಪಡೆದಿರುತ್ತಾರೆ. ಅಂತಿಮ ನಿರ್ಣಯ, ಅಂತಿಮ ನಿರ್ಣಯ ಇದು ನಿಮ್ ತಲೆಯಲ್ಲಿರಲಿ, ಪದೇ ಪದೇ ಆಗ್ಬಾರ್ದು ಇದು. ಒಂದೇ ಊರಿನವರು ಪ್ರಾಕ್ಟೀಸು ಮಾಡಿರ್ತಾರೆ, ಒಂದೆರಡು ಸಾರಿ ಬಂದು ಹೋಗ್ತೇನೆ. ಹೋರ್ಡಿಂಗ್ ಮೇಲೆ ಜರ್ಸಿ ನಂಬರ್ ಮೂರು, ಅವನ ಸಂಖ್ಯೆನೂ ಮೂರು, ತಗೊಂಡಿದ್ದು ಇರೋ ಬರೋದು ಎಲ್ಲನೂ ಕಾಲ್ ಮಾಡ್ತಾ ಇದ್ದ. ಯಾವುದೇ ಇರೋ ಎರಡು ಒಂದೇ ಊರಿನ ಮಕ್ಕಳಾಗಿದ್ದು ಕೊಳ್ಳೂರು ತಂಡದ ಚಿದಾನಂದ ಒಂದೇ ಫೈನಲ್ ಹೋಗ್ತಕ್ಕಂಥ ತಂಡಗಳು ಒಂದು ಮಾಡಿಗೆರೆ ಕೊತ್ತದಡ್ಡಿ ಹಾಗೂ ಶಿವಾಜಿ ಬಾಯ್ಸ್ ಕೋಳೂರು, ಇವೆರಡು ತಂಡಗಳು ಫೈನಲ್ ಪಂದ್ಯವನ್ನು ಆಡಲಿದ್ದಾವೆ. ಈಗ ಮೂರನೇ ಸ್ಥಾನಕ್ಕಾಗಿ ಅಂದರೆ ತೃತೀಯ ಸ್ಥಾನಕ್ಕಾಗಿ ಪಂದ್ಯ ನಡೀತದೆ. ಮರ್ಕಲ್ ಟೀಮ್ ವರ್ಸಸ್ ಮಾರುತೇಶ್ವರ ಕೋಳೂರು ತಂಡದವರು ಮೂರನೇ ಸ್ಥಾನಕ್ಕಾಗಿ ಆಟ ಆಡಬೇಕು.